ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈ ಮಾಹಿತಿ ನೋಡ್ಕೊಂಬರೋಣ. ಈ 10 ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಸಮಸ್ಯೆಗಳೇ ಬರುವುದಿಲ್ಲ, ಹಣದ ಲಾಭ ಪಡೆಯುವಿರಿ. ಹೆಚ್ಚು ಹಣ ಗಳಿಸುವುದು, ಶ್ರೀಮಂತಿಕೆಯನ್ನು ಪಡೆಯುವುದು ಎಲ್ಲರ ಗುರಿಯಾಗಿರುತ್ತೆ. ಅದಕ್ಕಾಗಿ ದುಡಿಯುತ್ತಾರೆ ಕೂಡ. ಆದರೆ ಕೆಲವೊಮ್ಮೆ ಅದಕ್ಕೆ ಕೆಲವು ಅಡೆತಡೆಗಳು ಉಂಟಾಗಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಸಮಸ್ಯೆಗಳ ನಿವಾರಣೆಯ ಜೊತೆಗೆ ಜೀವನದಲ್ಲಿ ಅಳವಡಿಸಬಹುದಾದ ನಿಯಮಗಳನ್ನು ವಿವರಿಸಲಾಗಿದೆ. ಶ್ರೀಮಂತನಾಗುವುದು ಪ್ರತಿಯೊಬ್ಬ ವ್ಯಕ್ತಿಯ ಕನಸು. ಕೆಲವರು ಕಷ್ಟಪಟ್ಟು ಶ್ರೀಮಂತರಾಗಬಹುದು, ಇನ್ನು ಕೆಲವರು ಅದೃಷ್ಟದಿಂದಲೂ ಧನಿಕರಾಗಬಹುದು. ವೈದಿಕ ಜ್ಯೋತಿಷ್ಯದಲ್ಲಿಯೂ ವ್ಯಕ್ತಿಯು ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯಲು ಸಹಾಯ ಮಾಡುವ ಹಲವು ಮಾರ್ಗಗಳನ್ನು ಉಲ್ಲೇಖಿಸಲಾಗಿದೆ. ಅವುಗಳಲ್ಲಿ ಕೆಲವು ತಾಂತ್ರಿಕವಾಗಿವೆ. ಇವುಗಳನ್ನು ಅನುಸರಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯು ವ್ಯಕ್ತಿಯ ಜೀವನದಲ್ಲಿ ತಮ್ಮ ಮಾರ್ಗವನ್ನು ಕಂಡುಹಿಡಿದುಕೊಳ್ಳುವ ಅದೃಷ್ಟದಲ್ಲಿ ಬದಲಾವಣೆಗೆ ಕಾರಣವಾಗುತ್ತದೆ. ಈಶಾನ್ಯ ದಿಕ್ಕು ಸಂಪತ್ತು ಮತ್ತು ಅದೃಷ್ಟದ ವಿಷಯಕ್ಕೆ ಬಂದಾಗ ಈಶಾನ್ಯ ದಿಕ್ಕು ಬಹಳ ಮುಖ್ಯ. ಇದು ಕುಬೇರನು ನೆಲೆಸಿರುವ ದಿಕ್ಕು ಎಂದು ಹೇಳಲಾಗಿದೆ. ಮನೆಯಲ್ಲಿ ಮತ್ತು ಕಚೇರಿಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ಅಡಚಣೆಗಳು ಉಂಟಾಗದಂತೆ ನೋಡಿಕೊಳ್ಳಿ. ಇಲ್ಲಿ ಸ್ನಾನದ ಗೃಹಗಳು ಅಥವಾ ಶೂ ಸ್ಟ್ಯಾಂಡ್ ಇಡುವುದನ್ನು ತಪ್ಪಿಸಿ. ಈಶಾನ್ಯ ದಿಕ್ಕಿನಲ್ಲಿ ಸಣ್ಣ ನೀರಿನ ಕಾರಂಜಿಗಳು ಅಥವಾ ಅಕ್ವೇರಿಯಂಗಳಂತಹ ಇತರೆ ಅದೃಷ್ಟವನ್ನು ಸುಧಾರಿಸುತ್ತದೆ. ಇದಾಗ್ಯೂ ಇಲ್ಲಿ ಒಂದು ನೀರಿನ ಟ್ಯಾಂಕ್ಗಳನ್ನು ಇರಿಸುವುದನ್ನು ತಪ್ಪಿಸಿ. ಇದು ಅದೃಷ್ಟದ ಜೊತೆಗೆ ವೈಯಕ್ತಿಕ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತದೆ. 4ನೇಯದಾಗಿ ಈಶಾನ್ಯ ದಿಕ್ಕನ್ನು ಪೂಜೆಯ ಸ್ಥಳವಾಗಿ ಬಳಸಿ. ಇದನ್ನು ಧ್ಯಾನಕ್ಕಾಗಿ ಬಳಸುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಅದ್ಭುತಗಳನ್ನು ಮಾಡಬಹುದು. ಈಶಾನ್ಯ ದಿಕ್ಕನ್ನು ಮನೆಯ ಮೆದುಳು ಎಂದು ಕರೆಯಲಾಗುತ್ತದೆ ಮತ್ತು ಈಶಾನ್ಯ ದಿಕ್ಕಿಗೆ ಎದುರಾಗಿ ಕುಳಿತು ಸಂಪತ್ತು ಮತ್ತು ಅದೃಷ್ಟವನ್ನು ಹೇಗೆ ಸುಧಾರಿಸುವುದು ಎಂಬುದರ ಕುರಿತು ಪ್ರಾರ್ಥಿಸಿದರೆ ಹಣಕಾಸು ಸುಧಾರಿಸುತ್ತದೆ. ನೈಋತ್ಯ ದಿಕ್ಕು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ತೆರೆದರೆ ಅದು ವೈಯಕ್ತಿಕ ಆರ್ಥಿಕ ಅದೃಷ್ಟವನ್ನು ಸುಧಾರಿಸುತ್ತದೆ. ಸ್ನಾನದ ಗೃಹವು ವಾಸ್ತುಶಾಸ್ತ್ರದ ಪ್ರಕಾರ ಗರಿಷ್ಠ ನಕಾರಾತ್ಮಕತೆಯನ್ನು ಉಂಟುಮಾಡುವ ಸ್ಥಳವಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.